ನಾವು ಯಾಕೆ ಬಂದು ಅಂತ ನಮಗೆ ಗೊತ್ತಿಲ್ಲ ಅಂತ. ಈಗೇನು ನಾವು ವಾಪಸ್ ಹೋಗ್ತೀವಿ, ನೀವೆಲ್ಲ ಹೋಗ್ತಾ ಇದ್ದೀರಾ, ಹೋಗಿ ನೀವು. ಪಾರಕೋರಿ, ನಾವೆಲ್ಲ ಶಾಪಿಂಗ್ ಹೋಗ್ತಾ ಇದೀವಿ, ನೀವು ಬರ್ತೀರಾ? ಲೇ ಪಾರಿ, ಏನಿದು ದವ್ವನು ಶಾಪಿಂಗ್ ಮಾಡುತ್ತಾ? ಕಲಿಗಾಲ ಕಡೆ ಜಾನಕಿ, ದೆವ್ವಗಳು ಶಾಪಿಂಗ್ ಮಾಡ್ತವೆ ಅನ್ಸುತ್ತೆ. ಇದೇನಿದು ಶಾಂತಕ ಸೊಸೆನ ಮುಂದೆ ಬಿಟ್ಬಿಟ್ಟು ತಾನು ಹಿಂದೆ ನಿಂತವಳಲ್ಲ. ಹೌದಲ್ವಾ, ಈ ಶಾಂತಕನಿಗೆ ನನ್ನನ್ನು ನಿನ್ನನ್ನು ಕಂಡ್ರೆ ಹೊಟ್ಟೆ ಕಿಚ್ಚು ಕಣೆ ಪಾರಿ. ಅದಕ್ಕೆ ಮತ್ತೆ ಏನಾದ್ರು ಪ್ರಾಬ್ಲಮ್ ಮಾಡಲಿ ದೆವ್ವ ಅಂದ್ಬಿಟ್ಟು ಸೊಸೆನ ಮುಂದೆ ಬಿಟ್ಬಿಟ್ಟು ತಾನು ಹಿಂದೆ ನಿಂತಿರೋದು ನೋಡು. ಏನೇ ಜಾನಕಿ, ಪಾರಿ, ಒಂದಕ್ಕೂ ಮಾತಾಡದೆ ನಿಂತಿದ್ದೀರಾ? ನಾವು ಸಿಟಿಗೆ ಶಾಪಿಂಗ್ ಹೋಗ್ತಾ ಇದೀವಿ, ನೀವು ಬರ್ತೀರಾ? ಅಯ್ಯೋ, ನಾವು ಬರಲ್ಲ ಕಣವ, ನಮಗೆ ದೇವ್ರ ಜೊತೆ ಶಾಪಿಂಗ್ ಮಾಡೋ ಹಣೆ ಬರ ಏನು ಬಂದಿಲ್ಲ, ನೀನು ಹೋಗಬೇಕಾರೆ. ಏನ್ರಿ, ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಬಾಯಿ ಬಂದ ಮಾತಾಡ್ತಾ ಇದ್ದೀರಿ, ಯಾರನ್ನ ದೆವ್ವ ಅಂತ ಇದ್ದೀರಿ ನೀವು? ಏನ್ ಶಾಂತಕ, ನಮ್ಗೆ ಜೋರ್ ಮಾಡ್ತಾ ಇದೀಯಾ? ನಿನ್ ಸೊಸೆನೇ ದೆವ್ವ ಅಂದಿದ್ದು ನಾವು, ನಿನ್ ಸೊಸೆಗೆ ತಾನೇ ದೆವ್ವ ಇಟ್ಕೊಂಡಿರೋದು. ಏ ಜಾನಕಿ, ನಿಂಗೆ ಮುಖದ ಮೇಲೆ ಕಣ್ಣಿದ್ದದ ಇಲ್ವಾ ಅಂತ ಅಷ್ಟೊತ್ತಿಂದ ನನ್ನ ಸೊಸೆ ಜೊತೆ ಮಾತಾಡ್ತಿದ್ದಲ್ಲ, ಹೆಂಗ ಅನಿಸ್ತು ನಿಂಗೆ? ನನ್ನ ಸೊಸೆ ಇವಾಗ ತುಂಬಾ ಚೆನ್ನಾಗಿ ಅವಳೆ, ಇನ್ನೊಂದ್ಸಲ ನನ್ನ ಸೊಸೆ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಏನ್ ಶಾಂತಕ, ಇದ್ದದ್ನ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರಂತೆ, ಹಂಗಾಡ್ತಾ ಇದೀಯ ನೀನು? ಸರಿಯಾಗಿ ಹೇಳ್ದೆ ಕಣೆ ಪಾರಿ ನೀನು. ಏನು ಜಾನಕಕ್ಕ, ಪಾರಕ್ಕ, ಬಾಯಿ ಬಂದ ಮಾತಾಡ್ತಾ ಇದ್ದೀರಾ ನಮ್ಮ ಬಗ್ಗೆ? ಏನೋ ನಮ್ಮ ಬೀದಿಯವರು ಸಿಕ್ಕಿದ್ರು, ಜೊತೆಗೆ ಶಾಪಿಂಗ್ ಕರ್ಕೊಂಡು ಹೋಗೋಣ ಅಂತ ನಾವು ಕರೆದ್ರೆ ಹಿಂಗ ಮಾತಾಡೋದು? ಲೇ ಪಾರಿ, ಮಹಾಲಕ್ಷ್ಮಿಗೆ ಕೋಪ ಬರ್ತಾ ಇದೆ ಕಣೆ, ಮತ್ತೇನಾದ್ರು ಗಂಗಾಜಿ ದೇವ ಅವಳ ಮೈ ಮೇಲೆ ಬರ್ತಾ ಇದೆಯಾ ಅಂತ. ಹೌದೌದು, ನಂಗೂ ಹಂಗೆ ಅನಿಸ್ತಾ ಇದೆ. ಬಾ ಫಸ್ಟ್ ಇಲ್ಲಿಂದ ಹೋಗೋ, ಅವ್ರು ಎಲ್ಲಾರು ಹೋಗ್ಲಿ, ನಮಗೇನು. ಕೋಪ ಮಾಡ್ಕೋಬೇಡ ಮಹಾಲಕ್ಷ್ಮಿ. ಶಾಂತಕ, ಇವಾಗೇನು ಶಾಪಿಂಗು, ಯಾವುದೋ ಅಪ್ಪ ಗಿಪ್ಪ ಏನು ಇಲ್ವಲ್ಲ ಇವಾಗ? ಅದು ನನ್ನ ಸೊಸೆ ಮಾಲಾಶಿದು ಹುಟ್ಟುಹಬ್ಬ ಇದೆ ನಾಳಿದ್ದು, ಅದಕ್ಕೆ ನಾವು ಫಂಕ್ಷನ್ ಮಾಡ್ತಾ ಇದೀವಿ ನಮ್ಮ ಮನೇಲಿ, ಅದಕ್ಕೆ ಶಾಪಿಂಗ್ ಮಾಡಕ್ ಹೋಯ್ತಾ ಇದ್ದೋ. ಆ, ಏನ್ ಶಾಂತಕ, ನಿನ್ ಸೊಸೆ ಹುಟ್ಟುಹಬ್ಬನ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀರಾ ಫಂಕ್ಷನ್ ಮಾಡಿಕೊಂಡು? ಹೌದು ಜಾನಕಕ್ಕ ಅವರೇ, ನಮ್ಮ ಸೊಸೆ ಬರ್ತಡೇನೇ ಮಾಡ್ತಾ ಇದ್ದೀವಿ. ಈಗ ನಾವು ಶಾಪಿಂಗ್ ಹೋಗಕ್ಕೆ ಟೈಮ್ ಆಯ್ತದೆ, ನೀವು ಬರ್ತೀರಾ ಬರಲ್ವ ಹೇಳ್ಬಿಟ್ರೆ ನಾವು ಹೋಯ್ತೀವಿ. ಗೌಡ್ರಿ, ನಾವು ಶಾಪಿಂಗ್ ಬರಲ್ಲ, ನೀವು ಹೋಗಿ. ಶಾಂತ, ನೋಡಲಿ ಬಸ್ ಬಂತು, ನಡೀರಿ ನಡೀರಿ ಎಲ್ಲ ಹೋಗೋಣ. ಅಲ್ಲ ಕಣೆ ಪಾರಿ, ಶಾಂತಕನಿಗೆ ಸೊಸೆ ಕಂಡ್ರೆ ಏನು ಅಷ್ಟೊಂದು ಆಯ್ತಾ ಇರಲಿಲ್ಲ, ಇದೇನು ಸೊಸೆ ಬರ್ತಡೇ ಮಾಡ್ತಾವ್ರಲ್ಲ? ಹೌದು, ನಂಗೂ ಹಂಗೆ ಅನ್ನಿಸ್ತು, ಏನೋ ಫಂಕ್ಷನ್ ಮಡಿಕೊಂಡಿದ್ದೀವಿ ಅಂತವಳಲ್ಲ ಶಾಂತಕ್ಕ, ಏನಪ್ಪ. ಅಯ್ಯೋ, ಏನಾದರೂ ಮಾಡ್ಕೊಳ್ಳಿ ಬಿಡು ಪಾರಿ, ನಮಗೇನು. ನಡಿ ಮನೆಗೆ ಹೋಗುವ. ಅವ್ವ ಶಾಂತಕ್ಕ, ಏನು ಇಷ್ಟು ಚೆನ್ನಾಗಿದೆ ಈ ಶಾಪು, ಯಾವ ಕಡೆ ನೋಡಿದ್ರು ಜಗಮಗ ಜಗಮಗ ಅಂತ ಇದೆ. ನಾನು ನನ್ನ ವಯಸ್ಸಿನ ಕಾಲದಲ್ಲಿ ಒಂದು ಬಟ್ಟೆನೇ ಈ ತರ ಹಾಕೊಳ್ಳಿಲ್ವಲ್ಲ ಶಾಂತಕ್ಕ. ಹೌದು ಕಣೆ ಗೌರಿ, ನೀನ್ ಹೇಳೋದು ನಿಜ, ಬಹಳ ಚೆನ್ನಾಗಿದೆ ಬಿಡು ಅಂಗಡಿ. ಶಾಂತಕ್ಕ, ನಾನೇನಾದ್ರೂ ಈ ಬಟ್ಟೆ ಹಾಕೋಬಿಟ್ರೆ ಸೇಮ್ ಟು ಸೇಮ್ ಐಶ್ವರ್ಯ ರೈ ತರ ಕಾಣಿಸ್ತೀನಿ ಅಲ್ವಾ? ವಾ ಗೌರಿ, ಈ ತರ ಬಟ್ಟೆ ಹಾಕತೀಯ ನೀನು? ಈ ತರ ಬಟ್ಟೆ ನೋಡಕ್ಕಲ್ಲ ನಾವು ಬಂದಿರೋದು, ಸೀರೆ ನೋಡಕ್ಕೆ. ನಡಿ ಸೀರೆ ನೋಡವ. ರೀ, ಅತ್ತೆ ಸೀರೆ ನೋಡವ ಅಂತಿದ್ದಾರೆ. ನಂಗೆ ಸೀರೆ ಬೇಡ, ಈ ಗೊಂಬೆಗೆ ಹಾಕಿದಾರಲ್ಲ ಅಲ್ಲೇ ಹಂಗೆ ಬೇಕು. ಓ, ನಿಂಗೆ ಲೆಹಂಗ ಬೇಕಾ? ಸರಿ, ಅಮ್ಮನ ಹತ್ರ ಮಾತಾಡ್ತೀನಿ ಬಿಡು ನಾನು. ರೀ, ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಏನೋ ಕಾರ್ತಿ? ಅಮ್ಮ, ಮಾಲಾಗೆ ಸೀರೆ ಬೇಡವಂತೆ, ಆ ಗೊಂಬೆಗೆ ಹಾಕಿದಾರಲ್ಲ ಆ ಲೆಹಂಗ ಬೇಕು ಅಂತ ಹೇಳ್ತಿದ್ದಾಳೆ. ಏನು, ಈ ಗೊಂಬೆಗೆ ಹಾಕಿರೋ ಬಟ್ಟೆ ಹಾಕೋತಾಳಂತ? ಏನೇ ಮಾಲ, ಮದ್ವೆ ಆದ್ಮೇಲೆ ಅಚ್ಚಕಟ್ಟ ಸೀರೆ ಉಟ್ಕೊಂಡಿರ್ಬೇಕು, ಈ ತರ ಬಟ್ಟೆ ಎಲ್ಲ ಹಾಕೋತಾರ? ಏನ್ ಶಾಂತಕ, ನೀನು ಒಳ್ಳೆ ಹಳೆ ಕಾಲದವ್ರಂಗ್ ಮಾತಾಡ್ತಾ ಇದೀಯಾ? ಪಾಪ ನಿನ್ ಸೊಸೆ ಇನ್ನು ಚಿಕ್ಕವಳು, ಹಾಕೊಳ್ಳಿ ಬಿಡು, ಅದಕ್ಕೇನಂತೆ? ಏ ಶಾಂತ, ನಮ್ಮವ್ವ ಹೇಳಿಲ್ವಾ ಮಾಲಾಶ್ರೀ ಏನೇನು ಕೇಳ್ತಾಳೆ ಅದನ್ನೇ ತಗೊಳ್ಳಿ ಅಂತ? ಸುಮ್ಮನೆ ಎಡವಟ್ಟು ಮಾಡ್ಕೊಳ್ಳೋದು ಬೇಡ, ತಗೊಳ್ಳಿ ಬಿಡು, ಈ ಬಟ್ಟೆ ಚೆನ್ನಾಗೇ ಅದಲ್ಲ. ಹಂಗಂತೀರ? ಸರಿ 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 ಬಿಡು, ನೋಡವ ಹೆಂಗ್ ಕಾಣುತ್ತೆ ಅಂತ. ಎಲ್ಲಿ ಸೇಟು ಕಾಣಿಸ್ತಾನೆ ಇಲ್ಲ? ಓ, ಶಾಂತಂದು ಅಕ್ಕ, ಗೌಡ್ರಿ ನಮಸ್ಕಾರ. ಓಹೋ ಹೋ ಹೋ ಸೇಟು, ಏನಪ್ಪ ಅಂಗಡಿನ ಖಾಲಿ ಬಿಟ್ಬಿಟ್ಟು ಎಲ್ಲೋಗಿದ್ದೆ? ಗೌಡ್ರೆ, ನಮ್ದು ಸೀರೆದು ಅಂಗಡಿ ಇದೆಯಲ್ಲ, ಅದು ಇಷ್ಟಾಕೆ ಬಂದಿತ್ತು, ಅದಕ್ಕೆ ಅಂಗಡಿ ಹತ್ರ ಹೋಗಿದ್ದೆ. ಅಲ್ಲ ಸೇಟು, ನಾವು ಅವಾಗ್ಲೇ ಬಂದು ಅಂಗಡಿ ಒಳಗಡೆ ಒಬ್ಬರು ಇಲ್ಲ, ಅಂಗಡಿನ ಹಿಂಗೆ ಖಾಲಿ ಬಿಟ್ಬಿಟ್ಟು ಹೋಗಿದ್ಯಾ? ಶಾಂತಂದು ಅಕ್ಕ, ಈ ಅಂಗಡಿ ಎದುರುಗಡೆ ಇದ್ದಾರಲ್ಲ, ಆ ಅಂಗಡಿದು ನನ್ನ ತಮ್ಮಂದೆ. ಅವ್ರಿಗೆ ಹೇಳಿದ್ದೆ ನೋಡ್ಕೋತಾ ಇರು ಅಂತ. ಅವ್ರಿಗೆ ನೀವು ಗೊತ್ತು, ಅದಕ್ಕೆ ಅವನು ಫೋನ್ ಮಾಡಿ ಹೇಳ್ದ ಶಾಂತಕ್ಕ ಗೌಡ್ರು ಬಂದಿದ್ದಾರೆ ಅಂತ. ಅದಕ್ಕೆ ನಾನು ಬಂದೆ. ನೀವು ಬಂದ್ರೆ ನಮ್ಗೇನು ಪ್ರಾಬ್ಲಮ್ಗೆ ಇಲ್ವಲ್ಲ, ನೀವು ಗೊತ್ತಿರೋ ಗಿರಾಕಿ ತಾನೆ ನಮ್ಗೆ. ಸೀಟು, ಈ ಅಂಗಡಿ ಬಹಳ ಚೆನ್ನಾಗಿದೆ, ನಂಗಂತೂ ತುಂಬಾ ಇಷ್ಟ ಆಗೋಯ್ತು.
ಥ್ಯಾಂಕ್ಸ್ ಗೌರಿಂದು ಅಕ್ಕ, ನಿಮ್ಗೆಲ್ಲ ನೋಡಿ ನಮಗೆ ತುಂಬಾನೇ ಖುಷಿ ಆಯ್ತು. ಏನು ಸೇಟು ಅಲ್ಲಿ ಸೀರೆ ಅಂಗಡಿ ಇಟ್ಕೊಂಡಿದ್ದೆ, ಇದೇನು ಇವಾಗ ಈ ಥರ ಅಂಗಡಿ ಇಟ್ಬಿಟ್ಟಿದ್ಯಾ? ಅದೇನು ಅಂದ್ರೆ ಗೌಡ್ರೆ, ಇದು ವೆಡ್ಡಿಂಗ್ ಕಲೆಕ್ಷನ್ ಅಂತ ಹೊಸ ಶಾಪ್ ಓಪನ್ಗೆ ಮಾಡಿದೀವಿ. ಇಲ್ಲಿ ಮದ್ವೆ ಆಗೋ ಹುಡುಗ ಹುಡುಗಿಗೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ಅಲ್ಲಿ ಲೇಡೀಸ್ಗೆ ಸೀರೆ ಅಂಗಡಿ, 2 ಅಂಗಡಿನೂ ನಮ್ದೇ ಗೌಡ್ರೆ. ಹೌದಾ ಸೇಟು, ಕೇಳಿ ತುಂಬಾ ಖುಷಿ ಆಯ್ತು. ಶಾಂತಂದು ಅಕ್ಕ, ಇಲ್ಲಿ ಸೀರೆಗೆ ಸಿಗಲ್ಲ, ಬರೀ ಲೆಹಂಗಾ ಮತ್ತೆ ಗೌನ್ಗೆ ಸಿಗುತ್ತೆ ಅಷ್ಟೇನೆ. ನೀವು ಇಲ್ಲಿ ಏನಾದರೂ ನೋಡ್ತೀರಾ? ಹಾ ಹೌದೌದು, ನಾವು ಲೆಹಂಗಾ ತಗೊಳಕ್ ಬಂದಿದೀವಿ. ಓ ಹೌದಾ? ಯಾರಿಗೆ ಶಾಂತಂದು ಅಕ್ಕ ಲೆಹಂಗಾ? ಸೇಟು, ನಾಳಿದ್ದು ನನ್ನ ಸೊಸೆ ಬರ್ತಡೇ ಇದೆ, ಅದಕ್ಕೆ ಅವಳಿಗೆ ಬಟ್ಟೆ ತಗೊಳವ ಅಂತ ಬಂದಿದೀವಿ. ಅವಳಿಗೆ ಸೂಟ್ ಆಗಂಗೆ ಸ್ವಲ್ಪ ಗಂಭೀರವಾಗಿರಂಗೆ ಒಂದು ಒಳ್ಳೆ ಬಟ್ಟೆ ತೋರಿಸು. ಓ ಹೌದಾ ಶಾಂತಂದು ಅಕ್ಕ, ನಿಮ್ಮ ಸೊಸೆಗೆ ಸೂಟ್ ಆಗುವಂತ ಬಟ್ಟೆಗಳು ಆ ಗೊಂಬೆ ಮೇಲೆ ಹಾಕಿದೀವಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನ ಸೆಲೆಕ್ಟ್ಗೆ ಮಾಡಿ, ಬೇರೆ ಕಲರ್ದು ಬೇಕಾದ್ರೆ ನಾನು ಕೊಡ್ತೀನಿ. ಆಯ್ತಾಯ್ತು, ಸೆಲೆಕ್ಟ್ ಮಾಡ್ತೀವಿ. ಅತ್ತೆ ಬನ್ನಿ ನೋಡೋಣ. ಸರಿ ನಡಿ ನೋಡು. ಲೇ ಸೇಟು, ಇಲ್ಲೂ ಯಾರನ್ನು ಕೆಲಸಕ್ಕೆ ಇಟ್ಕೊಂಡಿಲ್ವೇನೋ? ಇಲ್ಲ ಗೌಡ್ರೆ, ಯಾಕೆ? ಏನೋ ಸೇಟು, ಆ ಅಂಗಡಿಗೆ ಹೋದ್ರೂ ನೀನೇ ಇರ್ತೀಯ, ಈ ಅಂಗಡಿ ಬಂದರೂ ನೀನೇ ಇರ್ತೀಯ. ನಿನ್ನ ಮುಖ ನೋಡೋಕೆ ಬರ್ಬೇಕನ್ನೋ ಊರಿಂದ ನಾವು ಯಾವ್ದಾದ್ರು ಚೆನ್ನಾಗಿರೋ ಲೇಡೀಸ್ನ ಕೆಲಸಕ್ಕೆ ಇಟ್ಕೊಂಡ್ರೆ, ಈ ಹೆಂಗಸ್ರು ವ್ಯಾಪಾರ ಮಾಡೋರಿಗೆ ನಮ್ಮಂಥ ಗಂಡಸರು ಆ ಲೇಡೀಸ್ನಾರು ನೋಡ್ತಾ ಕೂತಿರ್ಬೋದಪ್ಪ, ಕಣ್ಣು ತಂಪಾಗುತ್ತೆ. ಏನ್ ಗೌಡ್ರಿ, ನೀವು ಹೀಗೆ ಹೇಳ್ಬಿಟ್ರಿ. ಈ ಮಾತೇನಾದ್ರೂ ಶಾಂತ ಕುಂದ ಕಿವಿಗೆ ಬಿದ್ರೆ ಅವರು ಎಷ್ಟು ಬೇಜಾರಿಗೆ ಮಾಡ್ಕೊಳ್ಳಲ್ಲ. ಯೋ ಸೇಟು, ನೀನು ಮೊದಲು ಕಸ್ಟಮರ್ ಕಷ್ಟ ಅರ್ಥ ಮಾಡ್ಕೊಳ್ಳೋ, ಆಮೇಲೆ ಶಾಂತಕ್ಕನ ಬಗ್ಗೆ ಯೋಚನೆ ಮಾಡುವೆ. ನಾನು ಮನೇಲಿ ಅವಳ ಮುಖ ನೋಡಿ ನೋಡಿ ಸಾಕಾಗಿ ಈ ಶಾಪಲ್ಲಿ ಯಾರಾದರೂ ಚೆನ್ನಾಗಿರೋ ಲೇಡೀಸ್ ಇರ್ತಾರೆ ಅಂತ ಬಂದರೆ, ಇಲ್ಲೇನೋ ಯಾರೂ ಇಲ್ಲ, ಇಲ್ಲೂ ನೀನೇ ಇದೆಯಾ? ಅದು ಗೌಡ್ರೆ, ಒಂದೆರಡು ಹುಡುಗರಿಗೆ ಹೇಳಿದೀನಿ, ಅವರು ಮುಂದಿನ ವಾರದಿಂದ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಓ, ಹುಡುಗನ್ನ ಕೆಲ್ಸಕ್ಕೆ ಇಟ್ಕೊತಾ ಇದೆಯಾ? ಇಟ್ಕೋ. ನಮ್ಮೂರಲ್ಲಿ ಎಲ್ಲರಿಗೂ ಹೇಳ್ತೀನಿ, ಸೇಟು ಅಂಗಡಿಗೆ ಒಬ್ರು ಹೋಗ್ಬೇಡಿ ಅಂತ. ಲೇಡೀಸ್ ಇಟ್ಕೊಂಡ್ರೆ ಮಾತ್ರ ನಾವು ಶಾಪಿಂಗ್ ಬರೋದು ಸೇಟು, ತಿಳ್ಕೊಬಿಡು. ಹುಡುಗರು ಇಟ್ಕೊಂಡ್ರೆ ನಾವು ಬರಲ್ಲ. ಅಯ್ಯೋ ಗೌಡ್ರೆ, ಬೇಜಾರಿಗೆ ಮಾಡ್ಕೋಬೇಡಿ, ಈ ಅಂಗಡಿಗೆ ಲೇಡೀಸ್ಗೆ ಇಡ್ತೀನಿ ಬಿಡಿ. ಆಗ್ಬಾ ದಾರಿಗೆ. ರೀ, ಅದೇನ್ ಮಾತಾಡ್ತಾ ಇದ್ದೀರಾ ಸೇಟು ಜೊತೆ ಅಷ್ಟೊತ್ತಿಂದುವೆ? ಸೇಟು ಬರ್ತೀಯೇನು ಬಟ್ಟೆ ತೋರ್ಸಕ್ಕೆ? ಆ ಬಂದೆ ಶಾಂತಂದು ಅಕ್ಕ. ಏ ಸೇಟು, ನಾವಿಬ್ರು ಮಾತಾಡ್ಕೊಂಡಿರೋದು ನಮ್ಮನ್ನೇ ಇರಬೇಕು. ಶಾಂತಿನ ಕಿವಿಗೆ ಏನಾರು ಹಾಕದೆ ನಿನ್ನ ಅಂಗಡಿಗೆ ಒಬ್ರು ಬರಬಾರ್ದು ಹಂಗೆ ಮಾಡ್ಬಿಡ್ತೀನಿ. ಇಲ್ಲ ಗೌಡ್ರೆ, ನಾನು ಶಾಂತಂದು ಅಕ್ಕಂಗೆ ಹೇಳಿಲ್ಲ. ಅತ್ತೆ, ನನ್ಗೆ ಈ ಲೆಹಂಗಾ ತುಂಬಾ ಇಷ್ಟ ಆಯ್ತು. ಓ ಹೌದಾ? ಹಂಗಾರೆ ಅದನ್ನೇ ತಗೋ. ಆದ್ರೆ ಅತ್ತೆ, ನನ್ಗೆ ಈ ಕಲರ್ ಬೇಡ, ವೈಟ್ ರೆಡ್ ಕಾಂಬಿನೇಷನ್ ಅಲ್ಲಿ ಬೇಕು. ಸೇಟು, ಅದೇನು ನನ್ನ ಸೊಸೆ ಬೇರೆ ಕಲರ್ ಕೇಳ್ತಾಳೆ, ಅದನ್ನಂತೆ ಕೊಡು ಈ ಡಿಸೈನ್ ಅಲ್ಲಿ. ಹಾ ಶಾಂತಂದು ಅಕ್ಕ, ತುಂಬಾ ಕಲರ್ಗೆ ಇದೆ ಆ ಡಿಸೈನ್ ಅಲ್ಲಿ, ಕೊಡ್ತೀನಿ. ಅತ್ತೆ, ಏನು ಮಲ? ಅತ್ತೆ, ಅಲ್ಲಿ ಟ್ರಯಲ್ ರೂಮ್ ಇದೆ, ಆ ಬಟ್ಟೆನ ಹಾಕೊಂಡೆ ಬಂದು ತೋರಿಸ್ಲಾ ನಿಮ್ಗೆ? ಏನು ಟ್ರೈನ್ ರೂಮಾ? ಹಾಗಂದ್ರೇನು ಮಲ? ಅಮ್ಮ, ಅದು ಟ್ರೈನ್ ರೂಮ್ ಅಲ್ಲ, ಟ್ರಯಲ್ ರೂಮ್ ಅಂತ. ಅಂದರೆ ಈ ಥರ ದೊಡ್ಡ ದೊಡ್ಡ ಶಾಪಲ್ಲಿ ಬಟ್ಟೆನ ಚೇಂಜ್ ಮಾಡಿಬಿಟ್ಟು ಹೊಸ ಬಟ್ಟೆನ ಹಾಕೊಂಡು ನೋಡೋಕ್ಕೆ ಅಂತ ಒಂದು ರೂಮ್ ಮಾಡಿರ್ತಾರೆ, ಅದನ್ನು ಟ್ರಯಲ್ ರೂಮ್ ಅಂತ ಕರೀತಾರೆ ಅಮ್ಮ. ನನ್ನ ಹೆಂಡತಿ ಶಾಂತನ್ಗೆ ಏನು ಗೊತ್ತದದು ಟ್ರಯಲ್ ರೂಮು ಅಂದರೆ? ಹಳ್ಳಿ ಮುಖ ಹುಳ್ಳಿ ಕಜ್ಜಾಯ. ಓ ಹೌದಾ? ಏನಪ್ಪ ಬಟ್ಟೆ ಅಂಗಡಿಯ ರೂಮ್ ಮಾಡ್ಬಿಟ್ಟವ್ರ? ನಮ್ಮ ಕಾಲದಲ್ಲಿ ಈ ತರ ಏನು ಇರ್ಲಿಲ್ಲ ಕಣೋ ಕಾರ್ತಿ. ಅತ್ತೆ, ನಾನು ಹೋಗಿ ಬಟ್ಟೆ ಹಾಕೊಂಡು ಬಂದ್ಬಿಡ್ತೀನಿ. ಹಾ ಹೋಗು. ರೀ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ವಾವ್ ಮಾಲಾ, ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಮಾಲಾಶ್ರೀ, ಈ ಡ್ರೆಸ್ ಅಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಈ ಡ್ರೆಸ್ ತಗೊಂಡು ನಿನ್ ಬರ್ತಡೆಗೆ. ಹೌದಾ ಗೌರಕ್ಕ? ಅತ್ತೆ, ನೀವೇನು ಮಾತಾಡ್ತಾನೆ ಇಲ್ಲ. ಮಾಲಾ, ನಾನೇ ಬಟ್ಟೆನ ಹೊಸ್ತನ ನೋಡಿದ್ದು, ಅದಕ್ಕೆ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ. ಚೆನ್ನಾಗಿ ಕಾಣಿಸ್ತಾ ಇದೆ, ಇದನ್ನೇ ತಗೋ. ಹೌದಾ ಅತ್ತೆ? ಥ್ಯಾಂಕ್ ಯು ಸೋ ಮಚ್. ಸೇಟು, ನನ್ನ ಸೊಸೆಗೆ ಬಟ್ಟೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಮತ್ತೆ ಇದನ್ನೇ ತಗೋತೀನಿ ಅಂತ ಹೇಳ್ತಾವಳೆ. ಅದೇನು ರೇಟ್ ಮಾತಾಡ್ಬಿಡಪ್ಪ, ನಮಗೂ ಟೈಮ್ ಆಯ್ತಾ ಇದೆ, ಹೋಗ್ಬೇಕು. ಹಾ ಆಯ್ತು ಗೌಡ್ರೆ, ಇದು ಮೆಟೀರಿಯಲ್ಗೆ ತುಂಬಾ ಚೆನ್ನಾಗಿದೆ, ತುಂಬಾ ಗ್ರ್ಯಾಂಡ್ಗೆ ಕಾಣಿಸುತ್ತೆ. ಇದು ರೇಟು ಡಿಸ್ಕೌಂಟ್ ಆಗಿ 6,500ಗೆ ಬೀಳುತ್ತೆ. ಏನು 6,500? ಏನ್ ಸೇಟು ನೀನು ಇಷ್ಟು ರೇಟ್ ಹೇಳ್ತಾ ಇದೀಯ? ಲಂಗ ಬ್ಲೌಸ್ಗೆ 6,500ಕ್ಕೆ ಒಳ್ಳೆ ರೇಷ್ಮೆ ಸೀರೆನೇ ಬರುತ್ತಲ್ಲ.
ಶಾಂತಂದು ಅಕ್ಕ ಸೀರೆಗೆ ಬೇಕಾದ್ರೆ ಕೊಟ್ಬಿಡ್ಬೋದು ಅರೆ ಲೆಹಂಗಾಗೆ ರೇಟು ಜಾಸ್ತಿ ನೋಡಿ ವರ್ಕ್ ಎಲ್ಲ ಹೇಗೆ ಮಾಡಿದಾರೆ ಅಂತ ನೀವು ಬೇರೆ ಅಂಗಡಿಲಿ ವಿಚಾರಿಸ್ಕೊಂಡು ಬನ್ನಿ ಇದೇ ಲೆಹಂಗಾಗೆ 10,000 ಮೇಲೆ ಹೇಳ್ತಾರೆ ಶಾಂತಂದು ಅಕ್ಕ ನೀವು ನಮ್ದು ಹಳೆ ಗಿರಾಕಿ ಅಂತ ಇಷ್ಟಕ್ಕೆ ಕೊಡ್ತಾ ಇದ್ದೀನಿ ನಾನು ನೋಡು ಸೇಟು ನಾವು ಬೇರೆ ಅಂಗಡಿಗೆಲ್ಲ ಹೋಗಿ ವಿಚಾರಿಸಂಗಿದ್ರೆ ನಿನ್ನ ಅಂಗಡಿಗೆ ಬರ್ತಾನೆ ಇರ್ಲಿಲ್ಲ ನೋಡು ನಿಂಗೂ ಬೇಡ ನಂಗೂ ಬೇಡ ನಾನೊಂದು ರೇಟ್ ಹೇಳ್ತೀನಿ ಅದು ಕೊಟ್ಬಿಡು ಅಷ್ಟೇ ಹಾ ಕೇಳಿ ಶಾಂತಂದು ಅಕ್ಕ ನೋಡು ಸೇಟು 3,000 ಕೊಡ್ತೀನಿ ಅದ್ರ ಮೇಲೆ ನೀನು 1 ರೂಪಾಯಿನೂ ಕೊಡಲ್ಲ ಕೊಟ್ರೆ ಕೊಡು ಕೊಟ್ಟಿಲ್ಲ ಅಂದ್ರೆ ನೀನೇ ಇಟ್ಕೋ ನಾವು ಹೋಯ್ತೀವಿ ಈಗ ಏನ್ ಶಾಂತಂದು ಅಕ್ಕ ಇಷ್ಟು ಕಡಿಮೆಗೆ ರೇಟ್ಗೆ ಕೇಳ್ಬಿಟ್ರಿ ಆ ರೇಟ್ಗೆ ನಮ್ಗೆ ಬಂದಿಲ್ಲ ಇನ್ನೊಂದು 500 ರೂಪಾಯಿಗೆ ಸೇರ್ಸ್ಕೊಡಿ ಏನ್ ಸೇಟು ನೀನು ಇನ್ನೊಂದು 500 ರೂಪಾಯಿ ಸೇರಿಸ್ಕೊಡಿ ಅಂತ ಕೇಳ್ತಿದೀಯಲ್ಲ ನಮ್ಮ ಶಾಂತಕ್ಕ ವ್ಯಾಪಾರ ಮಾಡಿದ್ಮೇಲೆ ಮುಗೀತು ಕೊಡು ಕೊಡು ಬಟ್ಟೆ ಪ್ಯಾಕ್ ಮಾಡಿ ಆಯ್ತು ಬಿಡಿ ಶಾಂತಂದು ಅಕ್ಕ 3,000ಗೆ ಕೊಡಿ ಒಳ್ಳೇದಾಗ್ಲಿ ನಿಮ್ಗೆ ನಾ ಪ್ಯಾಕ್ ಮಾಡ್ಕೊಡ್ತೀನಿ ಅತ್ತೆ ಥ್ಯಾಂಕ್ ಯು ಸೋ ಮಚ್ ಅತ್ತೆ ಆ ಲೆಹಂಗಾ ನನಗೆ ತುಂಬಾ ಇಷ್ಟ ಆಯ್ತು ಹೌದಾ ನಿಂಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ತಗೊಂಡಿದ್ದು ಶಾಂತಂದು ಅಕ್ಕ ತಗೊಳ್ಳಿ ನಿಮ್ದು ಡ್ರೆಸ್ ಸರಿ ಸೇಟು ನಾವು ಬರ್ತೀವಿ ಸರಿ ಶಾಂತಂದು ಅಕ್ಕ ಏನೇ ಶಾಪಿಂಗ್ ಇದ್ರೂ ನಮ್ಮ ಅಂಗಡಿಗೆ ಬನ್ನಿ ಏ ಸೇಟು ಪುನಃ ಪುನಃ ನಿನ್ನ ಅಂಗಡಿಗೆ ಬರಬೇಕು ಅಂದರೆ ಬಂದಾಗಲೂ ನಿನ್ನ ಮುಖನೇ ತೋರಿಸ್ಬೇಡ 1-2-3 ಲೇಡೀಸ್ ಇಟ್ಕೋ ಕೆಲಸಕ್ಕೆ ಆಯ್ತಾ ಹಾ ಆಯ್ತು ಕೊಡ್ರಿ ರೀ ಆ ಸೇಟಿಗೆ ದುಡ್ಡು ಕೊಟ್ಬಿಟ್ಟು ಬನ್ನಿ ನಾವು ಆಚೆ ಇರ್ತೀವಿ ಹಾ ಶಾಂತ ಹಾಯ್ ಫ್ರೆಂಡ್ಸ್ ನನ್ನ ಸೊಸೆ ಮಾಲಾಶ್ರೀ ಬರ್ತಡೇಗೆ ಶಾಪಿಂಗ್ ಎಲ್ಲ ಮುಗಿದಿದೆ ನಾಳೆ ಬರ್ತಡೇ ಪಾರ್ಟಿ ಮಾಡ್ತಾ ಇದ್ದೀವಿ ಮನೆಯಲ್ಲಿ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ನೋಡಿ ದಯವಿಟ್ಟು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೊಂದು ಪ್ರೋತ್ಸಾಹ ಸಿಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು